ಎಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಮಾಸ್ಟರ್ಸ್, ಮೊದಲನೇದಾಗಿ ಧ್ಯಾನದಿಂದ ಜ್ಞಾನ ಪ್ರಪಂಚ, ಮೋಕ್ಷ ಪ್ರಪಂಚವನ್ನು ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹರಾಗಿರ್ತಕ್ಕಂಥ ಪತ್ರಿಜಿ ಗುರುಗಳಿಗೂ ಅವರ ಕುಟುಂಬ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ರಂಗನಾಥ್ ಗುರುಜಿಗಳಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೆ ಯೂಟ್ಯೂಬ್ ಮತ್ತು ಜೂಮ್ ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ಸ್, ಇವತ್ತಿನ ದಿವಸ ನಾವು ಪ್ರತಿ ಶುಕ್ರವಾರದಂತೆ ಇವತ್ತು ಕೂಡ ಸಮಗ್ರ ಜೀವನ ಶೈಲಿ ಭಾಗದಲ್ಲಿ ಮೊದಲನೇದಾಗಿ ನಮ್ಮ ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ವಚನವನ್ನ ನಾವು ತಿಳ್ಕೊಂಡು ನಂತರ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಮಾಸ್ಟರ್ಸ್, ಇಲ್ಲಿ ವಚನ ಏನ್ ಹೇಳುತ್ತೆ ಅನ್ನೋದಕ್ಕೆ ನೋಡೋಣ. ಅಂದ್ರೆ ಮರಣ ಯಾವ ಕಾರಣಕ್ಕೂ ತಪ್ಪಿದ್ದಲ್ಲ ಅನ್ನೋದಕ್ಕೆ ಅಲ್ಲಿ ಅವರ ವಚನದಲ್ಲಿ ಹೇಳ್ತಾರೆ, ಅಂಜಿದಡೆ ಮಾಣದು, ಅಳುಕಿದಡೆ ಮಾಣದು, ವಜ್ರ ಪಂಜರದೊಳಗಿದ್ದಡೆ ಮಾಣದು, ತಪ್ಪದವು ಲಲಾಟ ಲಿಖಿತ ಕಕ್ಕುಲತೆಗೆ ಬಂದೆಡೆ ಆಗದು ನೋಡ, ಧೃತಿಗೆಟ್ಟು ಮನಧಾತು ಗೆಟ್ಟಡೆ ಅಪ್ಪುದು ತಪ್ಪುದು ಕೂಡಲ ಸಂಗಮ ದೇವ. ಅಂದ್ರೆ ಎಷ್ಟೇ ಭಯಪಟ್ಟರು, ಮುಂದೆ ಹಾಕಲು ಎಳಿಸಿದ್ರು, ಮುಂದೂಡಿದ್ರು, ವಜ್ರ ಪಂಜರದಲ್ಲಿ ತಮ್ಮನ್ನು ತಾವು ಭದ್ರಪಡಿಸಿಕೊಂಡ್ರು, ವಜ್ರ ಪಂಜರ ಪಡಿಸಿಕೊಂಡ್ರು, ಪ್ರೀತಿ ಪಾತ್ರರು ತಡೆದರು, ಅತೀ ಬೇಕಾಗಿರ್ತಕ್ಕಂಥವ್ರು ತಡೆದ್ರೂ ಕೂಡ ಹಣೆ ಬರಹದಂತೆ ನಡೆಯಬೇಕಾದ್ದು ನಡೆದೇ ತೀರುತ್ತದೆ, ನಿಲ್ಲೋದಿಲ್ಲ, ಮತ್ತೆ ಮುಂದೂಡಲ್ಪಡಲೂ ಇಲ್ಲ. ಧೃತಿಗೆಟ್ಟು ಮಾನಸಿಕ ಸಮತೋಲನ ಕಳೆದುಕೊಂಡರೆ ಆಗುವುದು ತಪ್ಪದು, ಏನಾದ್ರೆ ಆಗದೆ. ಹಾಗಾಗಿ ಭಗವಂತನನ್ನ ನಾವು ನಂಬಿದ್ರೆ ಅದನ್ನ ಬಂದದ್ದನ್ನ ಎದುರಿಸ್ಬೇಕಷ್ಟೇ. ಅದಕ್ಕೆ ಹೇಳ್ತಾರೆ, ಮರಣವೇ ಮಹಾನವಮಿ. ಮಗು ಹುಡ್ತತಿ ಅಂತಂದ್ರೆ ಮನೆಯಲ್ಲಿ ಹೊಸ ಸೊಸಿ ಬಂದಂತ ಸೊಸಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಇನ್ನೇನ್ ಇವತ್ ನಾಳೆ ಡೆಲಿವರಿ ಆಗ್ತದೆ ಅಂದ್ರೆ ಎಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ ನೋಡಿ, ಏನ್ ಮಗು ಬರುತ್ತೆ, ಹೇಗಿರುತ್ತೆ ಮಗು, ಗಂಡು ಹೆಣ್ಣು ಅಂತೇಳಿ. ಹಾಗೆಯೇ ಆ ಸಂತೋಷವನ್ನ ಮರಣವೇ ಮಹಾನವಮಿಯಲ್ಲೂ ಕೂಡ ಅದನ್ನ ಅನುಭವಿಸ್ರಿ ಅಂತಕ್ಕಂತ ಸಂದೇಶವನ್ನ ಬಸವಣ್ಣವ್ರು ನಮಗೆ ಕೊಡ್ತಾ ಇದಾರೆ ತಮ್ಮ ವಚನಗಳ ಮುಖಾಂತರ. ಅದಕ್ಕೆ ಅವರಿಗೆ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಬಸವಣ್ಣವರಿಗೆ. ಎಸ್ ಮಾಸ್ಟರ್ಸ್, ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗ ಅಂಗವಾಗಿ ಏನ್ ನೋಡೋಣ. ಹಂಗಾರೆ ಸಮಗ್ರ ಜೀವನ ಶೈಲಿ ಅಂತಂದ್ರೆ ಏನೆಲ್ಲ ಬೇಕು? ನಾವು ಫಸ್ಟು ಸಕಲ ಜೀವರಾಶಿಗಳಲ್ಲೂ ವಿಶೇಷವಾಗಿರ್ತಕ್ಕಂಥವ್ರು ನಾವು ಮಾನವರು. ಅವೆಲ್ಲವೂ ಹಕ್ಕಿ ಪಕ್ಷಿಗಳಿಂದ ಹಿಡಿದು ಪ್ರಾಣಿ ಪ್ರತಿಯೊಂದು ಕೂಡ ಸಂತೋಷವಾಗಿದಾವೆ. ಅವಗೇನು ಹಸುವಾದಾಗ ಆಹಾರ ತಿಂತವೆ, ನಿದ್ದೆ ಬಂದ ಮಲಗ್ತವೆ, ಸಾಕಷ್ಟು ನಿದ್ದೆ ಮಾಡ್ತವೆ, ಮತ್ತೆ ಎದ್ದು ತಮಗೆ ಹಸುವಾದ್ರೆ ಮತ್ತೆ ಆಹಾರ ಸೇವನೆ ಮಾಡ್ತವೆ. ಎಷ್ಟ್ ಬೇಕಷ್ಟು ತಿಂತವೆ. ಚೆನ್ನಾಗಿದೆ ಅಂತೇಳಿ ಬಹಳನು ತಿನ್ನಲ್ಲ ಅವು. ತಡಿ ನನ್ ಮಗ್ಗಿರ್ಲಿ ನಾಳೆಗಿರ್ಲಿ ಅಂತೇಳಿ ಬಂದು ಬಳಗಿರ್ಲಿ ಅಂತ ಒಟ್ಗೆನೋದು ಇಲ್ಲ ಅವು, ಅಲ್ವಾ? ಅಕ್ಷಯ ತೃತೀಯ ಇವತ್ತು ಅಂತ ಹೇಳ್ಬಿಟ್ಟು ಗೋಲ್ಡ್ ಅಲ್ಲ ಏನಾದ್ರೂ ತಗೊಳ್ಳೇಬೇಕಂತ ಮಾಡಲ್ಲ ಅವು. ಅವು ಗೊತ್ತೇ ಇಲ್ಲ ತಿಥಿ ನಕ್ಷತ್ರ. ಎನಿ ಟೈಮ್ ಪ್ರತಿ ದಿನಾನು ಕೂಡ ನಮಗೆ ಹಬ್ಬನೇ ಅಂತಾವು ಯಾವ ಸಕಲ ಜೀವರಾಶಿಗಳು. ಬಟ್ ಮಾನವ ಹಂಗಲ್ಲ. ನಾವು ನಮ್ಮದೇ ಆದಂತ ಕೆಲವು ಕಟ್ಟಳೆಗಳನ್ನ, ನಿಬಂಧನೆಗಳನ್ನ, ನಿಯಮಗಳನ್ನ ಅನುಸರಿಸಕತ್ಬಿಟ್ಟೇವಿ ನಾವು. ಇವನ್ನ ಅನುಸರಿಸಿ ನೆಮ್ಮದಿ ಕಳ್ಕೊಂಡ್ಬಿಟ್ಟೇವಿ. ಏನೆಲ್ಲ ಐತಿ ನಮಗೆ, ಬಟ್ ನೆಮ್ಮದಿ ಇಲ್ಲ, ಅಲ್ವಾ? ಒಂದು ರಿಕ್ವೆಸ್ಟ್, ಸ್ಪಷ್ಟ ಐತೆ ಅಲ್ಮಾ ಮೇಡಮ್ ಮಾತಾಡೋದು? ಕನ್ಫರ್ಮ್ ಮಾಡ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು. ಹೀಗಿದ್ದಾಗ ನೆಮ್ಮದಿ ಕಳ್ಕೊಂಡೇವಿ. ಏನೆಲ್ಲ ಇದೆ, ನೆಮ್ಮದಿ ಇಲ್ಲ. ಅದು ಬೇಕು, ಇದು ಬೇಕು, ನಾಳೆಗೆ ಬೇಕು, ನಾಡ್ದಕ್ ಬೇಕು, ನನ್ನ ಮಕ್ಕಳಿಗೆ, ನನ್ನ ವಂಶಕ್ಕೆ ಪೂರಾಗಿ ಇರ್ಲಿ, ಒಂದು ಅಧಿಕಾರ ಸಿಕ್ತು ಅಂತ ನಮ್ಮರೇ ಇರ್ಲಿ, ನಮ್ಮನೆಯವರೇ ಇರ್ಲಿ, ಹೆಂಡತಿ ಮಕ್ಕಳು ಇವರೇ ಮುಂದುವರಿಲಿ ಅಂತಕ್ಕಂಥದ್ದು ಈ ಆಶೆ ಒಳಗ್ ಸಿಕ್ಕಂಬಿಟ್ಟವಲ್ಲ. ಹಂಗಾಗಿ ನೆಮ್ಮದಿ ಕಳ್ಕೊಂಡು, ನೆಮ್ಮದಿಯಿಂದ ಏನ್ ಕಳ್ಕೊಂಡೆ ಫಸ್ಟ್ ಅಂದ್ರೆ ಆರೋಗ್ಯ ಕಳ್ಕೊಂಡೆ. ಯಾರು ನೆಮ್ಮದಿ ಇದ್ದಾರೆ, ಇದ್ದದ್ದು ಉಂಡು ಹುಟ್ಟು ಸಂತೋಷದಾದ್ರೆ ಅವ್ರು ಆರೋಗ್ಯವಾಗಿದ್ದಾರೆ. ಯಾರಲ್ಲಿ ಸಂತೋಷ ಪಡಿತಾ ಇಲ್ಲ ಅವ್ರ ಆರೋಗ್ಯ ಸರಿಯಲ್ಲ. ಆರೋಗ್ಯಕ್ಕೆ ಹಂಗಾರೆ ಮೂಲ ಕಾರಣ ನೆಮ್ಮದಿ ಅಂತಕ್ಕಂಥದ್ದನ್ನ ನಾವು ಮನಗಂಡೇಬೇಕು. ಆ ನೆಮ್ಮದಿ ಬರ್ಬೇಕಾದ್ರೆ, ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥದ್ದೇನು, ಜೀವರಾಶಿ, ಸಕಲ ಜೀವರಾಶಿಗಳನ್ನ ನೋಡಿ ನಾವು ಕಲಿಬೇಕಾಗಿದೆ. ಹೆಂಗ ಅವು ಇದ್ದುದ್ರಾಗ ತೃಪ್ತಿ ಪಡ್ತಾ ಇದಾವೆ, ಅಲ್ವಾ? ಹಾಗೆ ಮತ್ತೆ ಮನುಷ್ಯರಲ್ಲಿ ಕೆಲವರು
ಇಲ್ಲಿ ನಾವು ಮಾಡಿದೇವೆ ಮೇಲ್ಮಟ್ಟ ಕೆಳಮಟ್ಟ ಅಂತ ಹೇಳಿ, ಅಂದ್ರೆ ಹಣಕಾಸು ಆಸ್ತಿ ಐಶ್ವರ್ಯಗಳನ್ನ ನೋಡಿ ಅವ್ರ ಮೇಲಿನವರು ಕೆಳಗಿನವರು ಅಂತ ಹೇಳ್ತೇವೆ. ಹೀಗಿದ್ದಾಗ ಅಲ್ಲೂ ಕೂಡ ನಾವು ಗಮನಿಸ್ಬೋದು, ನಮಗಂತಲೂ ಕಡಿಮೆ ಇರೋರು, ನಮ್ಗೆ ಅಟ್ಲೀಸ್ಟ್ ಒಂದ್ ಹೊತ್ತಿಗೆ ಊಟಕ್ಕಾದ್ರೂ ಇದೇ ಇಲ್ಲಪ್ಪ, ಮೈ ತುಂಬಾ ಮುಚ್ಕೊಳ್ಳಕ್ಕೆ ಸರಿಯಾದ ಬಟ್ಟೆನಾದ್ರೂ ಐತಲ್ಪ, ಕನಿಷ್ಠ ಸಣ್ಣದಾದ್ರೂ ನಮಗೆ ಜವೆಲರಿ ಐತಲ್ಲಪ್ಪ, ಒಂದ್ ಸಣ್ಣದಾದ್ರೂ ವೆಹಿಕಲ್ ಐತಲ್ಲ ನಮ್ಗೆ, ಒಂದ್ ಸಣ್ಣ ಹುದ್ದೆನಾದ್ರೂ ಐತಲ್ಲ ನಮಗೆ ಕೆಲಸ ಮಾಡ್ಲಿಕ್ಕೆ, ಒಂದ್ ಚೂರು 1 ಎಕರೆ 1/2 ಎಕರೆ 2 ಎಕರೆನಾದ್ರೂ ಜಮೀನ್ ಐತಲ್ಲ. ಜೊತೆಗೆ ಬಾಂಧವ್ಯಗಳಲ್ಲೂ ಕೂಡ ನಾವು ನೆಮ್ಮದಿ ಕಳ್ಕೊಳ್ತಾ ಇದಾವಿ. ನನಗೆ ಅವ್ರಿಲ್ಲ ಇವ್ರಿಲ್ಲ, ಅವ್ರು ಹಂಗಿದ್ದಿದ್ರೆ ಇವ್ರು ಹಿಂಗಿದ್ದಿದ್ರೆ ಅಂತೇಳಿ. ಏನಿದೆ ಇದ್ದಿದ್ರಲ್ಲಿ ಇರೋರ್ನ ನೋಡಿ ತೃಪ್ತಿ ಪಟ್ಟಿದ್ದೆ ಆದಲ್ಲಿ ಕನಿಷ್ಠ ಪಕ್ಷ 100% ನೆಮ್ಮದಿಯಿಂದ ಇರ್ಬೋದು. ಆ ನೆಮ್ಮದಿ ಇತ್ತು ಅಂತಂದ್ರೆ ಕನಿಷ್ಠ ಆರೋಗ್ಯವನ್ನ ಪಾಲನೆ ಮಾಡ್ಲಿಕ್ಕೆ ಸಾಧ್ಯತೆ ಐತಿ ಅನ್ನೋ ಮಾತುಗಳನ್ನ ಹೇಳ್ತಾನೆ ಇಷ್ಟಪಡ್ತೇನೆ. ಆರೋಗ್ಯ ಅಂದಾಕ್ಷಣ ದೇಹದ ಮೇಲೆ ಡಿಪೆಂಡ್ ಆಗಿದೆ. ಈ ದೇಹಕ್ಕೆ ಏನ್ ಕೊಡ್ತೇವಿ ಅದ್ ಏನ್ ಸ್ವೀಕರಿಸುತ್ತೆ, ಆ ಸ್ವೀಕರಿಸೋದು ಎಷ್ಟು ಅದಕ್ಕೆ ಹಿಡಿಸುತ್ತೆ, ಹಿಡಿಸಿದ್ದನ್ನ ತಗೊಂಡದನ್ನ ಎಷ್ಟು ಅರಗಿಸ್ಕೊಳುತ್ತೆ, ಅರಕ್ಷಣದ್ದು ಎಷ್ಟು ಅದಕ್ಕೆ ಉಪಯೋಗ ಬರುತ್ತೆ, ಅದ್ರ ಮೇಲೆ ನಮ್ಮ ಆರೋಗ್ಯ, ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಅಷ್ಟೇ. ನಾವು 40-45 ವರ್ಷ ಹಿಂದೆ ಹೋದಾಗ ಏನಾಗುತ್ತೆ ಅಂತಂದ್ರೆ, ಕೃಷಿಕರು ಬೆಳಿತಕ್ಕಂಥ ಬೆಳೆಯಲ್ಲಿ ಯಾವುದೇ ತರದ ರಾಸಾಯನಿಕ ಇರ್ಲಿಲ್ಲ, ಕ್ರಿಮಿ ಕೀಟನಾಶಕ ಆಗ್ಲಿ ಗೊಬ್ಬರಗಳಾಗ್ಲಿ ಇರ್ಲಿಲ್ಲ, ಸಾತ್ವಿಕಾಯಿ ಬೆಳೆ ಬೆಳೀತಾ ಇದ್ರು. ಹಾಗಾಗಿ ಆ ಗುಣಗಳಲ್ಲೇ ಬಂದ್ಬಿಡ್ತಿತ್ತು, ತರಕಾರಿ ಹಣ್ಣು ಹಂಪಲುಗಳಿಂದನೇ ಗುಣಗಳಲ್ಲೇ ನಮಗೆ ದೇಹಕ್ಕೆ ಬರ್ತಾ ಇತ್ತು. ಆ ಹಣ್ಣು ನೋಡಿದ ತಕ್ಷಣ ಬಾಯಲ್ಲಿ ನೀರ್ ಬರ್ತಾ ಇತ್ತು. ಓ ಏನ್ ಸವಿ ಇತ್ತು, ಏನ್ ಸವಿಯಾಗಿದೆ ತರಕಾರಿ ಅಂತ ಹೇಳ್ಬಿಟ್ಟು ಹಸಿ ತರಕಾರಿನೇ ತಿಂತಕ್ಕಂಥದ್ದಿತ್ತು. ಬಟ್ ಯಾವಾಗ ಫರ್ಟಿಲೈಸರ್ ರಾಸಾಯನಿಕ ಗೊಬ್ಬರಗಳು ಔಷಧಿಗಳು ಬಂದು ಅವಾಗ ತಿನ್ನಕ್ ಮುಜುಗುರ ಆಗ್ತಾ ಇದೆ. ಔಷಧಿ ಸ್ಪ್ರೇ ಮಾಡಿರ್ತಾರ, ಕ್ಲೀನಾಗಿ ತೊಳಿಬೇಕು ಅಂತಕ್ಕಂಥದ್ದು. ಅಲ್ಲಿ ಅಡೆತಡೆಗಳು ಸ್ಟಾರ್ಟ್ ಆದವು, ನಮಗೆ ವಿಷ ಬಂದಂಗೆ. ಹೀಗಾದಾಗ ಅವು ಎಲ್ಲಿ ನಮಗೆ ಕೆಲವೊಂದು ಅಡೆತಡೆಗಳು ಬಂದವು, ನಮ್ಮ ಮಾನಸಿಕ ಸ್ಥಿತಿಯನ್ನು ಕೂಡ ಕಟ್ ಮಾಡ್ಕೊಂತ ಬಂದವು. ತೃಪ್ತಿ ಇಲ್ಲ, 100% ನಾವು ಒಪ್ಕೊಳ್ತಾ ಇಲ್ಲ ಎಲ್ಲದನ್ನು ಕೂಡ. ಯಾಕಿದು ನಾಗರಿಕತೆ ಬೆಳೆದಂಗಿದೆ, ಇದೆಲ್ಲ ಅನಿವಾರ್ಯತೆ ಆಗಿದೆ. ಆಹಾರ ಉತ್ಪಾದನೆ ಜಾಸ್ತಿ ಆಯ್ತು. ಅವಾಗ ಕೃಷಿಕರು ಕೂಡ ತಮಗೆ ಬೇಕಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಬೆಳಿಬೇಕು ಅಂತಂದ್ರೆ ಅಲ್ಲಿ ಅದನ್ನ ಹೆಚ್ಚು ಬೆಳೆ ಬೆಳಿಬೇಕ ಸಲುವಾಗಿ ಫರ್ಟಿಲೈಸರ್, ಕೀಟನಾಶಕ, ಕ್ರಿಮಿನಾಶಕಗಳನ್ನು ಬಳಸಲೇಬೇಕಾಯ್ತು. ಆ ವಿಷ ಸಿಂಪಡಣೆ ನಮಗೆ ಆಹಾರದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರ್ತು, ಮನಸ್ಸಿನ ಮೇಲೂ ಪರಿಣಾಮ ಬೀರ್ತು. ಹಂಗೆ ತೃಪ್ತಿಯಾಗಿ ತಿನ್ನಕ್ ಇಷ್ಟಪಡ್ತಾ ಇಲ್ಲ, ಯಾವ್ದು ತೃಪ್ತಿಯಾಗಿ ತಿನ್ನಕ್ ಇಷ್ಟಪಡಲ್ಲ, ಅಲ್ಲಿ ನಮಗೆ ಸಂಪೂರ್ಣತೆ ಸಿಗಲ್ಲ ಅನ್ನೋದು ನಲ್ಲಿ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಹೀಗಿದ್ದಾಗ ಈ ದೇಹಕ್ಕೆ ಬೇಕಾಗಿರೋದು ಸಾತ್ವಿಕ ಆಹಾರ. ಈ ಸಾತ್ವಿಕ ಆಹಾರದ ಜೊತೆಗೆ ಕೆಲವರು ಅವರ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದನ್ನ ಮಾಂಸಾಹಾರವನ್ನ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಪತ್ರಿಜಿ ಗುರುಗಳು ಎಷ್ಟೋ ಬಾರಿ ಹೇಳಿದ್ದಾರೆ, ಮತ್ತು ನಮ್ಮ ಹಿರಿಯ ಮಾಸ್ಟರು ಹೇಳಿದ್ದಾರೆ, ಮಾಂಸಾಹಾರ ಪಚನ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನಮ್ಮ ದೇಹದ ಅಂಗಗಳು ರಚನೆ ಆಗಿಲ್ಲ, ಅದು ನಮ್ಮ ಆಹಾರ ಅಲ್ಲ, ಅದನ್ನ ತಿನ್ಬಾರ್ದು. ಜೊತೆಗೆ ಸಕಲ ಪ್ರಾಣಿಗಳು ಕೂಡ, ಮಾಂಸಾಹಾರಿ ಪ್ರಾಣಿಗಳು ತನಗ್ ಬೇಕಾಗಿರ್ತಕ್ಕಂಥ ಬೇಟೆಯನ್ನ ಆ ಕ್ಷಣನೇ ಬೇಟೆಯಾಡಿ ಅದು ಫ್ರೆಶ್ ಇರ್ಬೇಕಾದ್ರೇನೆ ತಿಂದು ಮುಗಿಸ್ಬಿಡುತ್ತೆ. ನೋಡಿ, ಸಿಂಹ, ಹುಲಿಗಳು ದೊಡ್ಡ ಪ್ರಾಣಿಗಳನ್ನ ಬೇಟೆಯಾಡಿದ್ರೆ, ಒಂದ್ ಮನೆಯಲ್ಲಿ ಸಾಕಿರ್ತಕ್ಕಂಥ ಬೆಕ್ಕು ಅದು ಮಾಂಸಾಹಾರಿನೇ, ತನಿಬೇಕಾದಂತ ಇಲಿನ ತಾನೇ ಫ್ರೆಶ್ ಆಗಿ ಹಿಡಿದು ಬಿಟ್ಟು ತಿಂದು ಮುಗಿಸುತ್ತೆ. ಆ ತಿಂದದ್ದನ್ನ ಮಾಂಸಾಹಾರಿ ಪ್ರಾಣಿಗಳು ತಿಂದದ್ದನ್ನ ಅದನ್ನ ಅರಕ್ಷಳಿಕೆ ವ್ಯವಸ್ಥೆಯನ್ನ ಭಗವಂತ ಅವಕ್ ಮಾಡಿದ್ದಾನೆ. ಬಟ್ ನಮಗೆ ಅದನ್ನ ಮಾಡಿಲ್ಲ. ಬಟ್ ನಮ್ಮ ಮಾನವರು ಏನ್ ಮಾಡ್ತಾ ಇದಾರೆ, ಮಾಂಸ ತಿನ್ಬೇಕು ಅಂತಂದ್ರೆ ಮಾರ್ಕೆಟ್ ಹೋಗಿ ತರ್ತಾರೆ, ಅವನ್ ಯಾವಾಗೋ ಕಟ್ ಮಾಡಿರ್ತಾನೆ, ಫ್ರಿಜ್ನಾಗ ಇಟ್ಟಿರ್ತಾನೆ, ಅದನ್ನ ತಗೊಂಬಂದ್ ಇವ್ರು ಮತ್ತೆ ಫ್ರಿಜ್ನಾಗ ಇಟ್ಟು ಮಾಡ್ತಾರೆ, ಮಾಡಿದ್ದನ್ನ ಮತ್ತೆ ಬೇಸಿ ತಿಂತಾರೆ. ನೋಡಿ, ಆಕ್ಚುಲ್ ಅದು ಕಸ ಜೊತೆಗೆ ವಿಷ. ನಮ್ಮ ಆತ್ಮೇಲೆ ಹೇಳ್ಬೇಕಂದ್ರೆ ವಿಷವನ್ನೇ ಪ್ರೀತಿಯಿಂದ ಖುಷಿಯಿಂದ ಹಂಚಿಕೊಂಡು ಹೆಮ್ಮೆ ಪಟ್ಟು ಚಪ್ಪಾಳಿ ಹೊಡೆದು ಎಣ್ಣೆ ಹೊಡೆದು ತಿಂತಾ ಇದಾರೆ. ಜೊತೆಗೆ ಸಣ್ಣ ಮಕ್ಕಳಿಗೆ ಕೂಡ ತಿನ್ನಿಸ್ತಾ ಇದಾರೆ, ಅವಕ್ ಗೊತ್ತೇ ಇಲ್ಲ ಪಾಪ ತಿನ್ನಿಸ್ತಾ ಇದಾರೆ. ಎಷ್ಟೊಂದು ಮೋಸ ಮಾಡ್ತಾ ಇದಾರೆ ಅಂತ ನಾವ್ ಅಂತೀವಿ, ಅವ್ರ ಅನ್ನಲ್ಲ. ಇದು ನಮ್ದು ಪಾಲನೆ, ನಮ್ ದೇವಿ ತೃಪ್ತಿ ಆಗ್ತಾಳೆ ಅಂತ ಹೇಳಿ ತಿಂತಾರೆ. ಆಕ್ಚುಲ್ ಮಾಡಬಾರ್ದು. ಹಾಗಾಗಿ ಇವಾಗ ಇಲ್ಲಿ ಸುಮಾರು ನಮ್ಮ ಕ್ಲಾಸಸ್ ಬರ್ತಕ್ಕಂಥ ಸುಮಾರು ಮಾಸ್ಟರು ಅವಾಯ್ಡ್ ಮಾಡಿದ ಅಷ್ಟೇ ಅಲ್ಲ, ಸಂಪೂರ್ಣ ನಿಲ್ಸಿದ್ದಾರೆ. ಮನೆಯಲ್ಲೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದಾರೆ. ಅವ್ರ ಹೆಣ್ಮಕ್ಳು ಮಾಡ್ಕೊಡೋರು ಇಲ್ಲ, ನಾನ್ ಮಾಡಲ್ಲ ರೀ, ಬೇಕಿದ್ರೆ ಹೊರಗಡೆ ತಿನ್ಬರ್ರಿ ಅಂತ ಹೇಳ್ತಾರೆ. ಅವ್ರಿಗೂ ಬಿಡ್ರಿ ಅಂತಂದು ಹೇಳ್ತಾ ಇದಾರೆ, ಒಪ್ಕೊಳ್ತಾ ಇಲ್ಲ ಎಷ್ಟೋ ಜನ ತಿಂತಾ ಇದಾರೆ. ಅದರಿಂದ ಅಲ್ಲೇ ನೋಡಿ, ಯಾರು ಮಾಂಸಾರಿಗಳಿದಾರೆ ಅವ್ರ ಮಾನಸಿಕ ಸ್ಥಿತಿ ಮೇಲೆ ಗೊತ್ತಾಗುತ್ತೆ.
ಆ ಪ್ರಾಣಿಗಳು ಹೆಂಗ ಉಗ್ರವಾಗಿರ್ತಾವಲ್ಲ ಆ ತರ ಭಾವನೆಗಳು ಇರ್ತವೆ. ಮಾತಿನಲ್ಲಿ ಕೂಡ ಒರಟತೆ ಇರ್ತದೆ, ಆಕ್ಷನ್ ಅಲ್ಲೂ ಕೂಡ ಒಂದು ಕಠೋರತೆ ಕಟ್ ಮಾಡ್ಬಿಡ್ತಾ ನೋಡೋನಲ್ಲಿ ರೀತಿಯಲ್ಲಿ ಇರುತ್ತೆ. ಯಾರು ಸಾತ್ವಿಕ ಆಹಾರನ ಸೇವನೆ ಮಾಡ್ತಾರ ಅವ್ರಲ್ಲಿ ಸಾತ್ವಿಕ ಗುಣಗಳೇ ಇರ್ತವೆ ಅಂತ ಹೇಳಬಹುದು. ಮೃದುತ್ವ ಇರುತ್ತೆ, ಮಾತಿನಲ್ಲೂ ಕೂಡ ಮೃದುತ್ವ ಇರುತ್ತೆ, ಅವ್ರ ಹಾವಭಾವದಲ್ಲೂ ಕೂಡ ಕೋಮಲತೆ ಇರುತ್ತೆ, ಪ್ರೀತಿ ಇರುತ್ತೆ, ಕರುಣೆ ಇರುತ್ತೆ. ಸಂಭಾಳಿಸೋದು ಅಂತ ಹೇಳ್ತಾರೆ ನೋಡ, ಇಲ್ಲ ಈ ತರ ಮಾಡ್ಬಾರ್ದು, ಹಿಂಗ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಮಾಂಸಾಹಾರದಿಂದ ಉಗ್ರತೆ ಬರುತ್ತೆ ಅನ್ನೋದಕ್ಕೆ ಅದು ಬೇಡ ಅನ್ನೋ ಮಾತನ್ನ ಮಾತ್ರ ಸಂಕ್ಷಿಪ್ತವಾಗಿ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಇನ್ನೂ ಕೂಡ ಯಾರಾದ್ರೂ ಮನೆಯಲ್ಲಿ ಮಾಡೋರಿದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ರಿ, ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ರಿ. ಅದೇ ಜನಾಂಗದವರಾಗಿದ್ರು ಕೂಡ ಇದ್ವಿ, ಇಷ್ಟ ದಿವ್ಸ ನನಗೆ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ, ನಾನ್ ಮಾಡಕ್ ಇಷ್ಟಪಡಲ್ಲ, ನೀವು ಏನಾದ್ರೂ ತಿನ್ಲೇಬೇಕಂದ್ರೆ ಹೊರಗಡೆ ಮಾಡ್ಕೊಂಡ್ ತಿನ್ ಬನ್ನಿ, ನನಗ್ ಒತ್ತಾಯ ಮಾಡ್ಬಾಡ್ರಿ, ಸಾಧ್ಯ ಆದ್ರೆ ನೀವು ಬಿಟ್ರೆ ಚಲೋ ಅಂತ ಅಷ್ಟ್ ಹೇಳ್ಕೈ ಬಿಡ್ರಿ ಅಷ್ಟೇ. ಅದಕ್ಕೇನೆ ಮುಂದಿಂದು ಭಗವಂತ ಬಿಟ್ಬಿಡ್ರಿ. ಇನ್ನ ಸಾತ್ವಿಕಕ್ಕೆ ಬಂದಾಗ ಆಹಾರ ತಿನ್ಬೇಕಾದ್ರೆ ಬಹಳ ಇವತ್ತು ಏನ್ ನಡೀತಿದೆ, ಮಕ್ಳಿಗೆ ನಾನು ನೋಡ್ತಾ ಇದ್ದೇನೆ, ಸಾಮಾನ್ಯವಾಗಿ ಸಣ್ಣ ಮಕ್ಳು ಊಟ ಮಾಡಿಸ್ಬೇಕಾದ್ರೆ ಕೈಯ ಮೊಬೈಲ್ ಕೊಟ್ಟು ಉಣಿಸ್ತಾ ಇದಾರೆ. ದಯವಿಟ್ಟು ಅದನ್ನ ತಪ್ಸ್ರಿ. ಅಳ್ತೇವೆ ಹುಡುಗರು ಮೊಬೈಲ್ ಕೊಟ್ಟಂಗಿದ್ರ ಏನಾಗಲ್ಲ, ಒಂದೆರಡು ಚೆನ್ನಾಗಿ ಕೊಟ್ಬಿಡಿ. ಒಂದ್ ದಿವಸ ಉಣ್ಲಿದ್ರೆ, ಯಾಕಂದ್ರೆ 8 ದಿವಸ 10 ದಿವಸ ಉಣ್ಲಿದ್ರು ಕೂಡ ಮನುಷ್ಯ ಸಾಯಲ್ಲ. ನೀವು ನೋಡಿರ್ಬೋದು ಎಷ್ಟೋ ಜನ ಕಟ್ಟಡಗಳು ಬಿದ್ದಾಗ, ಬಾವಿಯಲ್ಲಿ ಸಿಕ್ಕಂಡಾಗ 6 ದಿವಸ 7 ದಿವಸ ನೀರು ಆಹಾರ ಇಲ್ಲೂ ಕೂಡ ಬದುಕಿದಾವೆ, ಸ್ವಲ್ಪ ನಿಶಕ್ತ ಆಗಿರ್ತಾವ ಅಷ್ಟೇ. ಇದ ಮಗು ಒಂದ್ ದಿವ್ಸ ಉಣ್ಲಿಲ್ರಿ ಏನೂ ಆಗಲ್ಲ. ಅಲ್ಲಿ ಸ್ವಲ್ಪ ಕಠೋರತೆ ತಗೊಳ್ಳೇಬೇಕು ನೀವು, ಯಾಕಂದ್ರೆ ಮುಂದಿನ ಭವಿಷ್ಯ, ಮಗುವಿನ ಭವಿಷ್ಯ ಚೆನ್ನಾಗಿರ್ಬೇಕಂದ್ರ, ಈ ಸಮಾಜಕ್ಕೆ ಉತ್ತಮ ಪ್ರಜೆ ಬರ್ಬೇಕು ಅಂತಂದ್ರೆ ನೀವು ಸ್ವಲ್ಪ ಕಠೋರತೆ ತಗೋಬೇಕು. ಮಗು ಬೇಕೇ ಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಹರಕೆ ಹೊತ್ತು ಸಂಕಲ್ಪ ಮಾಡ್ಕೊಂಡು ಏನೆಲ್ಲಾ ಋತುಗಳನ್ನು ಮಾಡಿ ಕಾಡಿ ಬೇಡಿ ಮಗು ಪಡ್ಕೊಂಡ್ರಿ ಅಂದ್ರೆ ಆ ಪಡ್ಕೊಂಡಂತ ಮಗು ಹೆಂಗಿರ್ಬೇಕು? ಚೆನ್ನಾಗಿರ್ಬೇಕು, ಸಮಾಜದೊಳಗ ಕೆಟ್ಟವನಾಗ್ಬೇಕು, ಒಳ್ಳೆಯವನಾಗ್ಬೇಕು ಅಂತಂದ್ರ ಸ್ವಲ್ಪ ನೀವ್ ಹೆಂಗ್ ವೃತ್ತ ಮಾಡ್ಬೇಕಾದ್ರೆ ಕಷ್ಟಪಟ್ಟಿರಲ್ಲ, ಹಂಗ ಮಗು ಸ್ವಲ್ಪ ಕಷ್ಟ ಕೊಡಿ, ಒಂದೆರಡು ಏಟ್ ಕೊಡಿ, ತಪ್ಪಾಗಲ್ಲ. ಕೊಟ್ಬಿಟ್ಟು ಮೊಬೈಲ್ ಕಸ್ಬಿಟ್ಟು ಉಣ್ಣ ಮಟನ ಏನು ಕೊಡಲ್ಲ, ಉಂಡ್ರು ಕೊಡ್ತೇನೆ ಅಂತ ಹೇಳಿರ್ಬೇಕ, ಅವಾಗ ಉಣಿಸ್ತೆ ಮಗು. ಆ ತರ ಉಣಿಸ್ತಕ್ಕಂಥ ಪ್ರಯತ್ನ ಮಾಡಿ. ಹಿಂಗ ಒಟ್ಟಾರೆ ಮಾಧ್ಯಮಗಳನ್ನ ತಪ್ಸ್ತಕ್ಕಂಥದ್ದು ಅಂದ್ರೆ ಊಟದ ಸಮಯದಲ್ಲಿ ಅದನ್ನ ತಪ್ಸಿರ್ತಕ್ಕಂತ ಕೆಲಸ ಮಾಡಿ. ಜೊತೆಗೆ ಹೊರಗಡೆ ಕರ್ಕೊಂಡೋಗಿ, ಹಿಂದೆಲ್ಲ ಮಾಡ್ತಿರಲ್ವ, ನಿಮಗೆ ನಿಮ್ ತಾಯಿಯವರು ತಂದೆಯವ್ರು ಮಾಡಿದಾರಲ್ಲ, ನಿಮ್ಮ ಸಣ್ಣವರಿದ್ದಾಗ ಸಣ್ಣ ಮಕ್ಳು ಮಾಡಿರ್ತಾರಲ್ಲ, ನೋಡಲ್ಲಿ ಚಂದ ಮಾಮ ಬಂದ, ಈ ಗುಮ್ಮ ಬರ್ತಾನೆ ಹೇಳಿ ಉಣಿಸ್ಲಿಲ್ವಾ? ಎಸ್, ಅವ ಮೊಬೈಲ್ ಇರ್ಲಿಲ್ಲಲ್ಲ. ಆ ಪ್ರಯತ್ನವನ್ನು ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ. ಯಾಕಂದ್ರೆ ಮುಂದಿನ ನನ್ನ ದೇಶಕ್ಕೆ, ನನ್ನ ಈ ಸಮಾಜಕ್ಕೆ, ನಮ್ಮಗಳ ಈ ಮನುಕುಲಕ್ಕೆ ಒಳ್ಳೆ ಪ್ರಜೆಗಳು ಬರ್ಲಿ, ಅವ್ರ ಮಾನಸಿಕ ಈಗಿಂದನೂ ಕೂಡ ಆತರ ರೆಡಿ ಆಗ್ಲಿ ಅಂತ ಹೇಳಿ ಕಾಳಜಿಯಿಂದ ಈ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಮಾಸ್ಟರ್ಸ್. ಇದು ಮಕ್ಕಳಿಗೆ ಆಹಾರ ಸೇವನೆ. ಈಗ ಆದ್ರೆ ದೊಡ್ಡವರು ಸಾಧ್ಯ ಆದಷ್ಟು ಮಾಧ್ಯಮ ರಹಿತವಾಗಿ ಮೊಬೈಲ್ ಕೋಣೆಯಾಗ ಕುತ್ಕೊಂಡು ಉಣ್ತೀರಿ ಅಂದ್ರೆ ಅದನ್ನ ಇದು ಟಿವಿ ಕೋಣೆಯಾಗ ಟಿವಿ ಆಫ್ ಮಾಡಿ, ಹೌದಾ? ಬೇಕಾದ ವಿಷಯ ಇರಲಿ ಅದು. ಯಾಕಂದ್ರೆ ನನ್ಗೊಂದ್ಸಲಿ ಅಸಹ್ಯ ಅನ್ಸುತ್ತೆ ಮತ್ತು ಕ್ರೋಧನು ಬರುತ್ತೆ. ಒಳ್ಳೆ ಚೆನ್ನಾಗ ಕೆಲವೊಂದ್ ಮನ್ಯಾಗ ಹಚ್ಚಿದ ಟಿವಿ ಆಫೇ ಆಗಲ್ಲ, ಅದೇನಪ್ಪ ಗೊತ್ತಿಲ್ಲ. ಬೆಳಗ್ಗೆ ಆನ್ ಆತಂದ್ರೆ ಇನ್ನೇನ್ ಕರೆಂಟ್ ಹೋದಾಗ ಅದು ಕ್ರೆಸ್ಟ್ ಬಿಟ್ರೆ ಸುಮ್ಮನೆ ಅದ್ ಮಾತಾಡ್ತಿರ್ಬೇಕು ಅಂತದ್ದು. ನಮ್ಮ ಮನೆ ಟಿವಿ ಐತಿ, ದೊಡ್ಡ ಟಿವಿ ಐತಿ, ಡುಮ್ಮ ಟಿವಿ ಐತಿ, ಫ್ಲಾಟ್ ಟಿವಿ ಐತಿ, ಅದು ಆನ್ ಐತಿ, ಏನು ಮಾಡಕ್ಕಾಗಲ್ಲ. ಅದಕ್ಕೆ ಅದನ್ನ ಆಫ್ ಮಾಡಿ ಊಟ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಕುತ್ಕೊಂಡು ಊಟ ಮಾಡಕ್ ಪ್ರಯತ್ನ ಪಡ್ರಿ. ಊಟ ಮಾಡ್ಬೇಕಾದ್ರೆ ಊಟಗಳನ್ನ ಪ್ರತಿಯೊಂದು ನೋಡ್ರಿ, ಅದನ್ನ ಕಣ್ ತುಂಬಾ ನೋಡ್ರಿ, ಹೆಂಗಿರುತ್ತೆ ಅದ ಟೇಸ್ಟ್ ಅನ್ನೋದಕ್ಕೆ ರೆಡಿ ಆಗ್ರಿ. ಅವಾಗ್ಲೇ ನಿಮ್ಮಲ್ಲಿ ಆ ಹಾರ್ಮೋನ್ಸ್ ನಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಅದನ್ನ ಸ್ರವಿಸ್ತಕ್ಕಂಥ ಜ್ವಲ್ಲು ಉತ್ಪತ್ತಿ ಆಗುತ್ತೆ. ಆ ಜ್ವಲ್ಲು ಹೆಚ್ಚು ಉತ್ಪತ್ತಿ ಆದಾಗ ನಿಮ್ಮ ಸೇವನೆ ಮಾಡಿರ್ತಕ್ಕಂಥ ಆಹಾರ ಚೆನ್ನಾಗಿ ಪಚನ ಆಗುತ್ತೆ, ಅರಿಯುತ್ತೆ. ಯಾವಾಗ ಸಣ್ಣ ಆಕತಿ ಅವಾಗ ಹೋಗ್ಬೇಕಾದ್ರೆ ಸಣ್ಣ ಕರಳು ದೊಡ್ಡ ಕರಳ್ನಾಗ ಅದ್ರದ್ರಿಂದ ಇರ್ತಕ್ಕಂಥ ಸತ್ವಗಳನ್ನ ಹಿರ್ಕೊಳ್ಳಕ ಅವಕ್ ಅನುಕೂಲ ಆಗುತ್ತೆ. ನೀವ್ ಹಂಗ ದೊಡ್ಡ ದೊಡ್ಡ ಕಟ್ ಮಾಡಿ ಕಂದ್ಬಿಟ್ರೆ ಅವು ಏನ್ ಮಾಡ್ತಾವಪ್ಪ? ಯಾಕಂದ್ರೆ ಅಲ್ಲಿ ಗಿರಣಿ ಇಲ್ಲ, ಒಳಗಡೆ ದುಂಡಿಲ್ಲ, ಕುತ್ಕೊಂಡ್ ಅರ್ಯರು ಯಾರು ಇಲ್ಲ ಅಲ್ಲಿ, ಪಾಸ್ 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 ಅಂತಾರಲ್ಲ ಹಂಗೆ. ಅದಕ್ಕೆ ದಯವಿಟ್ಟು ಕುಳಿತುಕೊಂಡು ಊಟ ಮಾಡ್ರಿ, ಅಗದು ಊಟ ಮಾಡ್ರಿ, ಮನಸ್ಸನ್ನು ಕೂಡ ಅಲ್ಲೇ ಇಟ್ಕೊಳ್ರಿ. ಟಿವಿ ಚಾಲು ಇದ್ರೆ ಅಲ್ಲಿ ಹೋಗುತ್ತೆ. ಜೊತೆಗೆ ಮಾತಾಡುವ ಅವಶ್ಯಕತೆ ಇಲ್ಲ. ಏನಾದ್ರೂ ಅಕ್ಕಂಗಿಯರ್ ಊರಿಗೆ ಬಂದ್ಬಿಟ್ರೆ ಹಬ್ಬ ಹುಣ್ಣಿಮೆಗೆ ಹೇಳ್ತಾನೆ, ಏನ್ ಮಾತಾಡ್ತಾರಿ, ಎಲ್ಲಾ ವಿಷಯನೂ ಅಲ್ಲಿ ಮಾತಾಡ್ತಾರೆ. ಅವು ಯಾವ ಉಪಯೋಗಕ್ಕೆ ಬರ್ದಾವು? ಏನ್ ಉಂಡ್ರು ಅಂತಂದ ಗೊತ್ತಿರಲ್ಲ, ಅವಾಗ ಎಷ್ಟು ಉಂಡ್ವಿ ಅಂತಂದ ಗೊತ್ತಿರಲ್ಲ. ಹಾಕೊಂಡು ಇದಿಟ್ ಹಾಕ, ಇದು ಚಲೋ ಆಯ್ತಾ, ಇದಿಟ್ ಹಾಕ, ಹೊಡಿ ತಿಂದು
ಬಲೂನ್ ಉಬ್ಬಿದಂಗೆ ಉಬ್ಕೊಂಡ್ಬಿಡುತ್ತೆ ಅಲ್ವಾ. ಅದಕ್ಕೆ ಊಟ ಮಾಡ್ಬೇಕಾದ್ರೆ ಎಷ್ಟು ಕನಿಷ್ಠ ಮೌನವಾಗಿ ಮಾಧ್ಯಮಗಳ ರಹಿತವಾಗಿ ಊಟ ಮಾಡ್ತಕ್ಕಂಥದ್ರ ಜೊತೆಗೆ ನಾನ್ ಇವತ್ತು ಎಷ್ಟು ಉಣ್ಬೇಕು, ಅದಕ್ಕಂತೂ ಪುರದಲ್ಲಿ ನಾನ್ ಯಾಕೆ ಉಣ್ಬೇಕು, ಬದುಕಾಕ್ ಉಣ್ಬೇಕು, ಎಷ್ಟು ಉಣ್ಬೇಕು, ಬದುಕಾಕ್ ಎಷ್ಟ್ ಬೇಕು ಅಷ್ಟೇ ಉಣ್ಬೇಕು ಅಲ್ವಾ. ಇದನ್ನ ಪಾಲನೆ ಮಾಡಿದ್ದೆ ಅದಲ್ಲಿ ಆರೋಗ್ಯನೂ ಚೆನ್ನಾಗಿ ಇಟ್ಕೋಬಹುದು, ದೈಹಿಕವಾಗಿ ನಾವು ಫಿಟ್ ಆಗಿರ್ಬಹುದು. ಇಲ್ಲ ಅಂದ್ರೆ ನಮ್ಮ BMI ಅಂತ ಹೇಳ್ತಾರೆ, ನಮ್ಮ ಶಶಿಕಲಾ ಮೇಡಮ್, ಹೇಮಾ ಪೇಟ್ಕರ್ ಮೇಡಮ್ ಇವೆಲ್ಲ ಪಕ್ಕಾ ಗೊತ್ತು. BMI ಅಂದ್ರೆ ನಮ್ಮ ಎತ್ತರಕ್ಕೆ ತಕ್ಕಂಗ ನಮ್ ತೂಕ ಎಷ್ಟಿರ್ಬೇಕು ಅಂತ ಅದು ಮಾಪನ, ಅದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಆ BMI ಪ್ರಕಾರ ನಾವು ಇದ್ವಿ ಅಂತಂದ್ರೆ ನೋಡಿ, ನಾನ್ ಮೇಂಟೈನ್ ಮಾಡಿದ 25-30 ವರ್ಷದಿಂದ ನಮ್ದು BMI ಅಷ್ಟೇ ಇದೆ. ನನ್ನ ಎತ್ತರ 168 ಸೆಂಟಿಮೀಟರ್ ಅಂದ್ರೆ 68ಕ್ಕೆ 2 ಪ್ಲಸ್ 2 ಮೈನಸ್ ಅಂದ್ರೆ 66ರಿಂದ 70 kg ಒಳಗಿನ ನನ್ನ ತೂಕ ಮೇಂಟೈನ್. ಹೆಚ್ಚಿಗೆ ಏರಂಗಿಲ್ಲ, ಕೆಳಗೆ ಇಳಿಯಂಗಿಲ್ಲ. ಹಂಗಾಗಿ ನಮ್ ಫ್ರೆಂಡ್ ಹೇಳ್ತಿರ್ತಾರ, ಏನ್ಲೇ ಪಾಟಿಲ್ಲ ನೀನು, ಯಾವಾಗ್ಲೂ ಅವಾಗ ಹಂಗೈತಿ ಈಗೂ ಹಿಂಗೈತಿ ಅಂತ. ಅದು ನಮ್ಮ ಆರೋಗ್ಯದ ಸೀಕ್ರೆಟ್, ರಹಸ್ಯ ಅಂತಾರಲ್ಲಂಗೆ. ಅದನ್ನ ನಾ ಚೆನ್ನಾಗಿರ್ಬೇಕಂದ್ರೆ ನಾವು ಪಾಲನೆ ಮಾಡ್ಬೇಕು. ಹಂಗೆ ಪ್ರತಿಯೊಬ್ರು ಕೂಡ ನಿಮ್ಮ ದೇಹವನ್ನ ನೀವು ಪ್ರೀತಿಸ್ತೀರಿ ಅಂದ್ರೆ ಅದಕ್ಕೆ ಕಾಳಜಿ ಕೊಡ್ರಿ. ಅದ್ ಕೆಲವು ಸರಿ ಮನಸ್ಸಿನ ಮುಖಾಂತರ ಕೇಳ್ತೈತಿ, ಇದು ಚೆನ್ನಾಗೈತಿ, ಇನ್ನೊಂದ್ ಸ್ವಲ್ಪ ತಿನ್ನು, ನಾಳ್ಗಿ ಇಟ್ಗ, ಫ್ರಿಜ್ನಾಗಿಡು, ತಕ್ಕಂತ ತಿನ್ನು, ಮತ್ ಬಿಸಿ ಮಾಡು, ಮತ್ ತಿನ್ನು. ಹೋಳ್ಗಿ ಸಾರು ಮಾಡಿದ್ರೆ ಮಾಡ್ತಿದ್ರಲ್ಲ 8 ದಿವ್ಸ ಗಂಟ್ಲೆ, ಅದು ಹೆಂಗ್ ಕುದಿತೈತಿ ಹಂಗ್ ಟೇಸ್ಟ್ ಆಕತಿ. ಒಂಚೂರು ಹೋಳ್ಗಿ ಸಾರು ಹಾಕೊಳ್ಳೋದು, ಮ್ಯಾಗ ತುಪ್ಪ ಹಾಕೊಳ್ಳೋದು, ಬಿಸಿ ಅನ್ನಕ್ಕ ಹೊಡೆಯೋದು, ಬಾಯಿ ಚಪ್ಪರ್ಸಿ ಹೊಡೆಯೋದು. ಅದ್ರಾಗ ಏನಿರಲ್ಲ, ಕುದ್ದು ಸತ್ತೋಗಿರ್ತವೆ, ಅದ್ರ ಸತ್ವನೇ ಇರಲ್ಲ, ನ್ಯಾಲ್ಗಿ ಟೇಸ್ಟಿ ಸುಮ್ ತಿಂತಾ ಇರೋದು. ಆ ಪ್ರಯತ್ನಗಳನ್ನು ಬಹಳ ನಡೀತಿರ್ತವೆ. ದಯವಿಟ್ಟು ಅದನ್ನು ಕೂಡ ತಪ್ಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ಫ್ರಿಜ್ಜಿನ ವಸ್ತುಗಳನ್ನು ಕಡಿಮೆ ಮಾಡ್ರಿ. ಇಷ್ಟೆಲ್ಲ ಮಾಡಿದ್ದೆ ಆದ್ರೆ ನಿಮ್ಮ BMI ಬಾಡಿ ಮಾಸ್ ಇಂಡೆಕ್ಸ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ದೇಹ ಚೆನ್ನಾಗಿರುತ್ತೆ. ದೇಹ ಚೆನ್ನಾಗಿದ್ರೆ ನಮಗೆ ಕನ್ನಡಿ ಒಳಗೆ ನೋಡಿದ್ರೆ ಖುಷಿ ಬರುತ್ತೆ, ವಾವ್ ನಾ ಎಷ್ಟು ಚೆನ್ನಾಗಿದ್ದಾನಲ್ಲ. ನಾವು ಹಾಕ್ತಕ್ಕಂಥ ಬಟ್ಟೆಗಳು ಕೂಡ ಸಾಧ್ಯ ಆದಷ್ಟು ಹರಿದಂತ ಬಟ್ಟೆಗಳನ್ನ ನಾವು ಅವಾಯ್ಡ್ ಮಾಡಿದ್ರೆ ಖುಷಿ ಇರುತ್ತೆ. ಕೆಲವರು ಹರಿದ ಬಟ್ಟೆ ಹಾಕೋದ್ರಿಂದ ಮನಸ್ಸನ್ನು ಕೂಡ ಅಲ್ಲಿ ಹರಕಾಗುತ್ತೆ ಅಂತ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ತರ ನಾವು ದೇಹ ಫಸ್ಟ್ ಚೆನ್ನಾಗಿ ಇಟ್ಕಂದ್ರೆ ಅವಾಗ ಅದು ಆರೋಗ್ಯವಾಗಿರುತ್ತೆ. ದೇಹ ಆರೋಗ್ಯವಾಗಿತ್ತು ಅಂತಂದ್ರೆ ಮನಸ್ಸು ಕೂಡ ಖುಷಿ ಇರುತ್ತೆ. ದೇಹ, ಮನಸ್ಸು ಮತ್ತು ಖುಷಿ ಇದು ಅಂತಂದ್ರೆ ಆತ್ಮನು ಕೂಡ ನೆಮ್ಮದಿಯಿಂದ, ಸಂತೋಷದಿಂದ, ಆನಂದವಾಗಿ ನಮಗೆ ಧ್ಯಾನ ಮಾಡ್ಲಿಕ್ಕೆ ಸಹಕಾರ ಕೊಡುತ್ತೆ. ಯಾವತ್ತು ನಮಗೆ ಧ್ಯಾನಕ್ಕೆ ಅಷ್ಟು ಸಹಕಾರ ಕೊಟ್ಟು ಕಂಪ್ಲೀಟ್ ನೀವು ಎಷ್ಟೊತ್ತಾದ್ರೂ ಧ್ಯಾನ ಮಾಡ್ಬೋದು. ಧ್ಯಾನದಿಂದ ಏನಾಗುತ್ತೆ, ಸದ್ಗತಿ ಹೊಂತೇವಿ. ಪತ್ರಿಜಿ ಗುರುಗಳು ಹೇಳ್ದಂಗೆ, ರಂಗನಾಥ್ ಗುರುಜಿ ಸತತ್ ಹೇಳ್ತಾರಲ್ಲ, ನಮ್ಮ ಅಶ್ವಿನಿ ಮೇಡಮ್ ಅಂತೂ ಕಾರ್ಯಕ್ರಮ ಕೊನೆಗೆ ಹೇಳ್ತಾರ, ಎಲ್ಲರ ಉದ್ದೇಶ ಸದ್ಗತಿ ಹೊಂದೋದು, ಮನುಕುಲಕ್ಕೆ ಒಳ್ಳೆ ಸಂದೇಶ ಕೊಡೋದು, ಆರೋಗ್ಯವಾಗಿ ಆನಂದವಾಗಿ ಎಲ್ಲರೂ ಕೂಡ ಮೋಕ್ಷ ಹೊಂದನ್ರಿ ಅಂತ ಹೇಳ್ತಿರ್ತಾರಲ್ಲ. ಹಂಗೆ ನಾವು ಅದಕ್ಕೆ ಬಂದಿರೋದು ಭೂಮಿಗೆ. ಹಂಗಂತ ಬಸವಣ್ಣರು ಹೇಳಿದ್ರಲ್ಲ, ಏನ್ ಮಾಡಿದ್ರು ಬರೋದ್ ತಪ್ಪಲ್ಲ, ಬಂದೇ ಬರುತ್ತೆ, ಬರ್ಲಿ. ಅದನ್ನು ಖುಷಿಯಿಂದ ಸ್ವೀಕರಿಸ್ಲಿಕ್ಕೆ, ಮಗು ಹುಟ್ಟಬೇಕಾದ್ರೆ ಹೆಂಗ ಸಂಭ್ರಮಿಸ್ತಾವಲ್ಲ ಹಂಗೆ ಮರಣನೂ ಕೂಡ ಸಂಭ್ರಮಿಸ್ರಿ ಅಂತ ಹೇಳಿ ಪತ್ರಿಜಿ ಗುರುಗಳು ಹೇಳಿದಾರೆ. ಅದಕ್ಕೆ ನಾವು ಸಿದ್ಧರಾಗ ಈಗಿಂದನೆ. ಎಷ್ಟೋ ಜನ ಸಾವು ಅಂತಕ್ಕಂಥ ಭಯದಲ್ಲಿ ಇವತ್ತಿನ ಪ್ರೆಸೆಂಟ್ ಕ್ಷಣಗಳನ್ನ ಭಯದಲ್ಲೋ ಅಥವಾ ಇದ್ರ ದುಃಖದಲ್ಲೋ ಕಳೀತಾ ಇದಾರೆ. ಬೇಡ, ಬರುತ್ತಾ ಈಗ ಇನ್ನೊಂದು ಅರ್ಧ ತಾಸಿನ ನಂಗೆ ಸಾವು ಬರ್ತಾ, ಬರ್ಲಿ, ಅದಕ್ಕೇನು. ಇನ್ನು 10 ವರ್ಷ 100 ವರ್ಷ ಬಿಟ್ಟು ಸಾಯ್ತಿದ್ನಲ್ಲ, ನಾಳೆ ಸಾಯ್ತೇನೆ, ಅವತ್ತು ಸ್ವರ್ಗಕ್ಕೆ ಹೋಗಿದ್ನಲ್ಲ ನಾಳೆ ಹೋಗ್ತೇನೆ ಅಷ್ಟೇ. ಹಂಗಂತ ಬಿಡುತ್ತ ಅದೇನ ನಾ ಭಯಪಟ್ರೆ ಅಥವಾ ಹೆದರಿಕೊಂಡ್ರೆ ಬಿಡ್ತದ ಬರೋದು? ಬಿಡಲ್ಲ, ಬಂದೇ ಬರುತ್ತೆ. ಅದಕ್ಕೂ ಕೂಡ ನಾವು ಫಸ್ಟ್ ಮೈಂಡಿಗೆ ಹೇಳ್ಬೇಕು. ಅದಕ್ಕೆ ನೋಡಪ್ಪ, ನಿನಗ್ ಒಂದ್ ದಿವಸ ದೇಹ ಕೇಳ್ಬೇಕು, ಒಂದ್ ದಿವಸ ಸಾವು ಬರ್ತಾ ಇರ್ತೀನಿ, ನಿನಗೆ ಇರೋ ಮಟ್ಟ ಎಂಜಾಯ್ ಮಾಡು ಅಂತ ಹೇಳಿ. ಎಂಜಾಯ್ ಮಾಡೋದಂತಾರೆ ಎಣ್ಣೆ ಹೊಡೆದ್ ಮಜಾ ಮಾಡೋದಲ್ಲ. ಬೇಕಾಗಿರ್ತಕ್ಕಂಥ ಸಾತ್ವಿಕ ಆಹಾರ ಹೆಂಗ್ ಸೇವನೆ ಮಾಡ್ತೀವಿ ಹಂಗ ಸಾತ್ವಿಕ ಭಾಷೆ ವಿಷಯಗಳನ್ನು ಕೂಡ ನಾವು ದೇಹಕ್ಕೆ ತಗೊಳ್ಳೋಣ, ಮನಸ್ಸಿಗೆ ತಗೊಳ್ಳೋಣ, ಒಳ್ಳೆಯವ್ರ ಸಹವಾಸ ಮಾಡೋಣ. ನೀವು ಎಷ್ಟೆಲ್ಲ ಮೇಂಟೈನ್ ಮಾಡಿದ್ರೆ ಅವ್ರೆಲ್ಲರೂ ಭಗವಾನ್ ಯೂನಿವರ್ಸ್ ನಮ್ಗೆ ಒಳ್ಳೆಯವ್ರನ್ನೇ ಕನೆಕ್ಟ್ ಕೊಡುತ್ತೆ, ಇಂತಿಂತ ಜೂಮ್ ಲಿಂಕ್ಗಳನ್ನೇ ಕೊಡುತ್ತೆ. ಅಲ್ಲಿ ಜ್ಞಾನ ತಗೋಬಹುದು ನಾವು, ಅವು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಮಯದ ಒಂದು ಅಭಾವದಿಂದ ನಾನು ಕಡಿಮೆ ಕೊಡ್ತೀನಿ. ವೇದವತಿ ಮೇಡಮ್ ಅವರಿಗೆ ಅವ್ರದ್ದು ವಿಷಯ ಜಾಸ್ತಿ ಇದೆ, ಹಂಗಾಗಿ ಅವ್ರಿಗೆ ಹೆಚ್ಚು ಸಮಯನ ಬಿಟ್ಕೊಡ್ತೀನಿ. ಇಷ್ಟು ಇವತ್ತಿನ ಒಂದು ಸಮಗ್ರ ಜೀವನ ಶೈಲಿಗೆ ಸಂಬಂಧಪಟ್ಟಂಗೆ ನನ್ನದು ಒಂದು ಸಣ್ಣ ಸಂದೇಶ ಆಗಿತ್ತು. ಮಾತಿನಲ್ಲೂ ವಿಷಯದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಆನಂದದಿಂದ ಕೇಳಿದ ತಮ್ಮೆಲ್ಲರೂ ಕೂಡ ನನ್ನ ಅನಂತ ವಂದನೆಗಳು. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಓವರ್ ಟು ಯು ಮೇಡಮ್.